ಹಂಸ ಮತ್ತೆ ಜಗದೀಶ್ ಅವ್ರದ್ದು ಸಖತ್ ಫನ್ನಿ ಎಷ್ಟಿತ್ತು ಅವ್ರು ಬರ್ಬೇಕಾದ್ರೆ. ಸೊ ಈ ತರ ಎಲ್ಲ ಇಷ್ಟ ಪಡ್ಬೇಕಾದ್ರೆ ಸೊ ಹೇಗಿರ್ತಿತ್ತು ಅಲ್ಲೆಲ್ಲಾನು, ಲೈಕ್ ಜನಕ್ಕೆಲ್ಲಾನು ಯಾವ ರೀತಿ ಒಂಥರ ಇವ್ರಿಬ್ರೆಲ್ಲ ಕಪಲ್ ಆದ್ರೆ ಚೆನ್ನಾಗಿರ್ತಿತ್ತು ಅಂತ, ಅದೇ ತರ ಇರ್ತಿತ್ತ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಆಗಿರ್ತಿತ್ತ ಅಂತ? ಎಲ್ಲ ಫ್ರೆಂಡ್ಸ್ ಒಳಗಡೆ, ಯಾರು ಕಪಲ್ ಅಂತ ಯಾರಿಲ್ಲ. ಬಟ್ ಅವ್ರವ್ರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ, ನೀವ್ ಹೇಳ್ದಂಗೆ ನೀವ್ ಯಾರೇ ರೆಸ್ಟ್ ಹೇಳಿದ್ರೆ ಅವರೆಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇರೋರೆ. ಈಗ ವಿಕ್ಕಿ ಭವ್ಯ ಅಂತ ಬಂದಾಗ್ಲೂ ಅವ್ರಿಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಶಿಶಿರ್ ಐಶ್ವರ್ಯಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನ್ಗೂ ಧರ್ಮ ಅಂತ ಬಂದಾಗ ನಾನು ಎಲ್ಲಾರ ಜೊತೆ ಇರ್ತಿದ್ದೆ, ಧರ್ಮ ಎಲ್ಲಾರ ಜೊತೆಗೂ ಇರ್ತಿದ್ವಿ. ಬಟ್ ಅದ್ರ ಹೊರತುಪಡಿಸಿ ನನ್ಗೊಂದು ಕಂಫರ್ಟ್ ಝೋನ್ ಧರ್ಮ ಅವರೊಟ್ಟಿಗಿತ್ತು, ಅವ್ರಿಗೂ ಅಷ್ಟೇ. ಈವನ್ ಹಂಸ ಜಗದೀಶ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಟ್ ವಾಸ್ ವೆರಿ ನೈಸ್ ಅವ್ರಿಬ್ರು ಇದ್ದಾಗ. ಹಂಗೆ ಅದು ಬೇರೆ ತರ ಅಂತ ಹೇಳಕ್ ಆಗಲ್ಲ, ಆ ಒಂದು ಕಂಫರ್ಟ್ ಝೋನ್ಸ್ ಆ ಒಂದು ಪೇರ್ಗಳ ಮಧ್ಯೆ ಇತ್ತು. ಅಂಡ್ ಹಂಸ ಮತ್ತೆ ಜಗದೀಶ್ ಅವ್ರ ಮಧ್ಯೆ ಬರಬೇಕು ಅಂತಂದಾಗ ನಂಗೆ ಪನೀರ್ ಬಟರ್ ಮಸಾಲಾ ಬೇಕು, ನಂಗೆ ರೋಟಿ ಬೇಕು, ತುಪ್ಪ ಹಾಕಿರ್ಬೇಕು, ಅದಕ್ಕೆಲ್ಲಾನು ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ಅವದೆಲ್ಲ ತುಂಬಾ ಇಷ್ಟ ಪಡ್ತಿದ್ರು. ಸೊ ನಾವು ಹೊರಗಡೆ ಇದ್ದೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ವಿ, ಬಟ್ ನೀವು ಒಳಗಡೆ ಇದ್ದಾಗೆಲ್ಲ ಹೆಂಗ್ ಅನಿಸ್ತಿತ್ತು? ಸಖತ್ ಮಜಾ ಮಾಡ್ತಾ ಇದ್ವಿ ಅವ್ರಿಬ್ರು ಇದ್ದಾಗ. ಇನ್ಫ್ಯಾಕ್ಟ್ ಜಗದೀಶ್ ಸ್ಪೆಷಲಿ ಸಖತ್ ನಗ್ಸೋರು. ಎಷ್ಟು ನಗ್ಸ್ತಾ ಇದ್ರು ಅಂತಂದ್ರೆ ನನ್ಗಂತೂ ಬಿದ್ದು 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 ನಕ್ಕಿದೀನಿ, ಅಷ್ಟು ನಗಿಸ್ತಾ ಇದ್ರು. ಅವ್ರು ಹೋದ್ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಆಯ್ತು ಮನೆಯಲ್ಲಿ. ಬಟ್ ಇವಾಗ ಎಲ್ಲ ಗೇಮ್ಸ್ ಅಂತ ಅಂದ್ಬಿಟ್ಟು ಅಗ್ರೆಷನ್ ಎಲ್ಲ ಟಾಸ್ಕ್ ಗಳ ಕಡೆ ಟರ್ನ್ ಆಗೋಗಿದೆ. ಬಟ್ ಜಗದೀಶ್ ಇದ್ದಾಗಂತೂ ಲಿಟರಲಿ ಇಟ್ ವಾಸ್ ಲೈಕ್ ಫನ್. ಸಾಯಂಕಾಲ ಆದ್ರೆ ಜಗಳ, ಬೆಳಗ್ಗೆ ಆದ್ರೆ ಫನ್. ಫನ್ನಿಯೆಸ್ಟ್ ಮೂಮೆಂಟ್ ಈ ಸೀಸನ್ ನ ಬಿಗ್ ಬಾಸ್ ನೀವು ನೋಡಿರುವಂತ ಜರ್ನಿಯಲ್ಲಿ ಅಂತಂದ್ರೆ ಯಾವ್ದು? ಜಗದೀಶ್ ಸರ್. ಅವರು ಬೆಳಗ್ಗೆ ಎದ್ದಾಳ್ತಾರೆ, ಎಲ್ಲ ಪರ ಅಂತ ಕಸ ಗುಡ್ಸ್ಕೊಂಡು, ಅದು ತೆಂಗಿನ ಪುರ್ಕೆ ನರ್ಕದಲ್ಲಿ ಗುಡ್ಸಿ ಹೋಗ್ಬಿಟ್ಟು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ರು. ಶಶಿರ್ ಅವ್ರ ಶಾಂಪೂ ಬಾಟಲ್ ಅವರು 4 ತಿಂಗಳಿಗೆ ಆಗೋ ಅಷ್ಟು ತಂದ್ಬಿಟ್ಟಿದ್ರು ಅನ್ಸುತ್ತೆ. ಅದು ಒಂದೇ ಒಂದು ಶಾಂಪೂ ಡಬ್ಬ. ಇವರು ಎದ್ದು ಹೋಗ್ತಾರೆ ಬ್ರಷ್ ಮಾಡ ಅಂತ ಶಿಶಿರ್. ಅಷ್ಟಲ್ಲಿ ಜಗದೀಶ್ ಸರ್ ಕಮೋಡ್ ಹತ್ರ ಶಾಂಪೂನ ಹಿಂಗ್ ಹಾಕೊಂಡ್ ಕೂತಿರ್ತಾರೆ. ಶಿಶಿರ್ ಏನ್ ಮಾಡ್ತಿದ್ರ ಅಂತ ಹಿಂಗ್ ನೋಡ್ತಾರೆ. ಅದೊಂಥರ ಇಟ್ ವಾಸ್ ಸೋ ಫನ್ನಿ. ಯಾಕಂದ್ರೆ ನಮಗ್ ಕ್ಲೀನ್ ಮಾಡಕ್ ಏನು ಸೋಪು ಬ್ರಷ್ ಏನು ಕೊಟ್ಟಿಲ್ಲ ವಾಶ್ರೂಮ್ಗೆ. ನಮ್ ನರ್ಕದಲ್ಲಿ ಇದ್ದವ್ರಿಗೆ ಸ್ಪೆಷಲಿ ಅಲ್ಲೇ ಬಾತ್ರೂಮ್, ಅಲ್ಲೇ ಸ್ನಾನ, ಅಲ್ಲೇ ತಟ್ಟೆ ತೊಳಿಬೇಕು, ಎಲ್ಲ ಅದೊಂದೇ. ಅದು ಹುಡುಗರು ಅಲ್ಲೇ, ಹುಡುಗಿರು ಅಲ್ಲೇ, ಆತರ ಇದ್ದು. ಕೊನೆಗೆ ಇವ್ರಿಗೆ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಜಗದೀಶ್ ಸರಿಗೆ. ಅದಕ್ಕೆ ಶಿಶಿರ್ ಶಾಂಪು ತಗೊಂಡ್ ತೊಳಿತಾ ಇದ್ರು. ಅದಾಯ್ತಾ ಬರ್ತಾರೆ, ಅಲ್ಲಿಂದ ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಶರ್ಟ್ ಹಾಕೋತಾರೆ, ನೀಟಾಗಿ ಶರ್ಟ್ ಹಾಕೊಂಡು ಕೋಟ್ ಹಾಕೊಂಡು ಟೈನ ಒಂದ್ 5 ಸಲ 10 ಸಲ ಚೇಂಜ್ ಮಾಡ್ತಾರೆ. ಮತ್ ತೆಗಿತಾರೆ, ಹೋಗ್ತಾರೆ, ಮತ್ತೆ ಆ ರೆಡ್ ಬನಿಯನ್ನು ಬ್ಲಾಕ್ ಚಡ್ಡಿ ಹಾಕೋತಾರೆ, ಮಲ್ಕೋತಾರೆ, ಒಂದ್ 5 ಸಲ ಕೋಳಿ ಕೂಗಿಸ್ಕೋತಾರೆ. ಆಮೇಲೆ ಜಗದೀಶ್ ನಿದ್ದೆ ಮಾಡುವಂತಿಲ್ಲ ಅಂತ ಬಿಗ್ ಬಾಸ್ ಬೈಸ್ಕೋತಾರೆ. ಕ್ಯಾಪ್ಟನ್ ಹತ್ರ ಬರ್ತಾರೆ. ಕ್ಯಾಪ್ಟನ್ ಬಂದು ಬಾರೋ ರಸಿಕಾ ಅಂತ, ಏನಕ್ಕೆ ಅಂತ ಕರೆದ್ರೆ ಬಾತ್ರೂಮ್ ಉಜ್ಜಕ್ಕೆ ಅಂತ. ಮತ್ತೆ ರೆಡಿ ಆಗ್ತಾರೆ, ಅಲ್ಲಿ ಹೋಗಿ ಬಾತ್ರೂಮ್ ಉಜ್ಬಿಟ್ಟು ಬರ್ತಾರೆ. ಬಾತ್ರೂಮ್ ಉಜ್ಜಕ್ಕೆ ಅಂತ ಹೋದ್ರಲ್ಲೆಲ್ಲ ಕದ್ಕೊಂಡು ಈ ಸಣ್ಣ ಜೋಬಲ್ಲಿ ಸೋಪು, ಕಂಡೀಷನರು, ಶಾಂಪು ಮಾಡಿ ಎಲ್ಲ ಜೋಬಲ್ಲಿ ತುಂಬ್ಕೊಂಡು ಓಡ್ ಬರ್ತಾರೆ. ಓಡ್ ಬಂದ್ಮೇಲೆ ನರ್ಕದೊಳಗಡೆ ಬಂದು ಬಾಗ್ಲು ಹಾಕೊಂಡ್ಬಿಡ್ತಾರೆ. ಎಲ್ಲ ನಮಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಗೊಂಡ್ ಹತ್ರ ಫೇಸ್ ವಾಶ್ ಇಲ್ಲ, ಶಾಂಪು ಇಲ್ಲ ಅಂತ ನಮಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಪನಿಷ್ಮೆಂಟ್ ಆಗ್ತಾ ಇತ್ತು ಏನಾದ್ರು ಒಂದು. ಆಮೇಲೆ ಆಪಲ್ ಮೊಟ್ಟೆ ಎಲ್ಲ ಕತ್ಕೊಂಡ್ಬಂದ್ ಕೊಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಡ್ರೆಸ್ ಚೇಂಜ್, ಮತ್ತೆ ಫುಲ್ ಅಫಿಷಿಯಲ್ ಆಗಿ ರೆಡಿ ಆಗೋದು, ಕೋಟ್ ಹಾಕೊಂಡು ಫುಲ್ ಹೇರ್ಗೆ ಸೆಟ್ ಮಾಡ್ಕೊಳ್ಳೋದು. ಜಾನ್ಸನ್ಸ್ ಬೇಬಿ ಆಯಿಲ್ ಯಾವಾಗ್ಲೂ ಲಿಪ್ಸಿಗೆ ಹಚ್ಕೊಳ್ಳೋದು. ಅದ್ನ ಯಾವಾಗ್ಲೂ ಹಚ್ಕೊಳ್ಳೋದು. ಮತ್ ಸಾಯಂಕಾಲ ಆದ್ಮೇಲೆ ಇನ್ನೊಂದು BMW ಸ್ಪೋರ್ಟ್ಸ್ ವೇರ್ ಇತ್ತು, ಅದನ್ನ ಹಾಕೊಳ್ಳೋದು. ಮತ್ತೆ ಹಿಂಗ್ ಕುತ್ಕೊಳ್ಳೋದು, ಯಾರ ಜೊತೆ ಜಗಳ ಮಾಡ್ಲಿ ಇವಾಗ ಅಂತ. ಸೊ ಅವ್ರ ಜೊತೆ ಜಗಳ ಮಾಡೋದು. ಅದಾದ್ಮೇಲೆ ಮತ್ತೆ ರೆಡ್ ಬನಿಯನ್ನು ಬ್ಲಾಕ್ ಚಡ್ಡಿ ಹಾಕೊಂಡ್ ಮತ್ತೆ ದಿನನಿತ್ಯದ ಕೆಲ್ಸಗಳು ಮುಂದುವರ್ಸೋದು. ಹೆಂಗಾಗಿತ್ತು ಅವ್ರನ್ನ ನೋಡಕ್ಕೆ ಅಂತಾರೆ. ಇಟ್ ವಾಸ್ ಸೋ ಫನ್. ಬಿಗ್ ಬಾಸ್ ಮನೇಲಿ ನಂಗೆ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದು ಜಗದೀಶ್ ಅವ್ರ ಇದ್ದಾಗ್ಲೆ.